ರಾಜ್ಯ ಸರ್ಕಾರ ಹಿಂದೂ ದೇವಾಲಯವನ್ನ ಟಾರ್ಗೆಟ್ ಮಾಡ್ತಾ ಇದೆ, ಹುಂಡಿ ಮೇಲೆ ಕಣ್ಣು ಬಿದ್ದಿದೆ ಅಂತ ಬಿಜೆಪಿ ನಾಯಕರ ಆಕ್ರೋಶ. ಯಾವಾಗ ವಿಧೇಯಕ ಮಂಡನೆ ಆಯ್ತೋ ದಿಢೀರ್ ಅಂತ ಬಿಜೆಪಿಯ ರಾಜ್ಯಾಧ್ಯಕ್ಷ BY ವಿಜೇಂದ್ರ ಅವರು ಬರ್ತಾರೆ, ಆಕ್ರೋಶವನ್ನ ವ್ಯಕ್ತಪಡಿಸಿದ್ರು. ಹಿಂದೂ ದೇವಾಲಯವನ್ನ ಟಾರ್ಗೆಟ್ ಮಾಡಲಾಗ್ತಾ ಇದೆ ಅಂತ. ದೇಗುಲದ ಹುಂಡಿಗೂ ಸರ್ಕಾರದ ಕೈ ಹಾಕಿರುವ ಆರೋಪ, ಸರ್ಕಾರದ ವಿರುದ್ಧ ಸಿಡಿದೆದ್ದಿದ್ದಾರೆ ಬಿಜೆಪಿ ನಾಯಕರು. ಸರ್ಕಾರದ ವಿರುದ್ಧ ಕಮಲ ನಾಯಕರ ಹೊಸ ಅಭಿಯಾನ ಕೂಡ ಶುರುವಾಗಿದೆ. ಹುಂಡಿಗೆ ಹಣ ಹಾಕಬೇಡಿ ಅಂತ ಬಿಜೆಪಿ ಕ್ಯಾಂಪೇನ್ ಆರಂಭಿಸಿದೆ. ಸಿದ್ದರಾಮಯ್ಯ ಸರ್ಕಾರ ಹಿಂದೂಗಳ ವಿರೋಧಿ, ಚರ್ಚ್ ಮಸೀದಿಗಳ ಮುಂದೆ ಹುಂಡಿ ಇಡಿ ಅಂತ ಆಗ್ರಹಿಸಿದ್ದಾರೆ ಬಿಜೆಪಿ ನಾಯಕರು. ರಿಪಬ್ಲಿಕನ್ಗೆ ಸಂಸದ ಮುನಿಸ್ವಾಮಿ ಅವರು ಕೂಡ ಇದೇ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಓಕೆ, ಇದು ಹುಂಡಿಗೆ ಹಣ ಹಾಕಬೇಡಿ ಅಂತ ಬಿಜೆಪಿ ಇದೀಗ ಕ್ಯಾಂಪೇನ್ ಮಾಡ್ತಾ ಇದೆ. ನನ್ನ ದೊಡ್ಡ ಮಟ್ಟದಲ್ಲಿ ಇದು ಸುದ್ದಿ ಆಯಿತು. ಅಂದರೆ ನೋಡಿ, ನಮ್ಮಲ್ಲಿ ಭಾಳ ಮುಖ್ಯವಾಗಿ ಎಷ್ಟು ನಮ್ಮಲ್ಲಿ ಒಟ್ಟು 34,000 ದೇವಸ್ಥಾನಗಳಿದೆ. A ಗ್ರೇಡ್, B ಗ್ರೇಡ್, ಸಿ ಗ್ರೇಡ್ ದೇವಸ್ಥಾನಗಳೇ ಜಾಸ್ತಿ. ಅಲ್ಲಿ ಏನು ಇನ್ಕಮ್ ಬರುವುದಿಲ್ಲ. ಟೋಟಲ್ ನಮ್ಮಲ್ಲಿ 445 ಕೋಟಿ ಬರುತ್ತೆ. ಸೊ ಈಗೇನು ಮಾಡಿದ್ದಾರೆ ನೋಡಿ, 1 ಕೋಟಿ ಮೀರಿದ್ರೆ 10% ವಂತಿಗೆ ಕೊಡಬೇಕು ಅಂತೇಳಿ, 10 ಲಕ್ಷ ಮೀರಿದ ದೇವಸ್ಥಾನಗಳಲ್ಲಿ 5% ವಂತಿಗೆ ಕೊಡಬೇಕು ಅಂತೇಳಿ, ಆಮೇಲೆ ಇದನ್ನು ಸಿ ದರ್ಜೆ ದೇಗುಲದ ಅರ್ಚಕರಿಗೆ, ಆಮೇಲೆ ಈ ತನಕ ಅವರು ಏನಾದರೂ ಮೃತಪಟ್ಟರೆ ಅವರಿಗೆ ಕೇವಲ 35,000 ಸಿಗ್ತಾ ಇತ್ತು. ಇನ್ನು ಮುಂದೆ 5 ಲಕ್ಷದ ಇನ್ಶೂರೆನ್ಸ್ ಕೊಡ್ತೀವಿ ಮತ್ತು ಅವರ ಮಕ್ಕಳಿಗೆ 5,000 ರಿಂದ 50,000 ರೂಪಾಯಿ ಸ್ಕಾಲರ್ಶಿಪ್ ಕೊಡ್ತೀವಿ ಅಂತೇಳಿ. ಬಿಜೆಪಿ ಇದನ್ನು ಯಾವ ರೀತಿ ತಗೊಳ್ತು ಅಂತಂದ್ರೆ, ಇದು ನೀವು ನೇರವಾಗಿ ಹುಂಡಿಗೆ ಕೈ ಹಾಕ್ತಾ ಇದ್ದೀರಿ, ನಮ್ಮಿಂದ ನೀವು ದುಡ್ಡು ತಗೋತೀರಿ. ಅವ್ರು ಹೇಳೋದ್ರಲ್ಲಿ ಒಂದು ಅರ್ಥ ಇದೆ. ಈಗ ದೇವಸ್ಥಾನದಿಂದ ದುಡ್ಡು ಬರುತ್ತೆ, ನಿಮಗೆ ಮಸೀದಿಯಿಂದ ಬರುತ್ತಾ? ಬರಲ್ಲ. ಆದರೆ ಹಜ್ ಭವನಕ್ಕೆ ಕೊಡ್ತೀರಿ ನೀವು, ಅದನ್ನು ಹಾಕಿದ್ದಾರೆ. ವಕ್ಫ್ ಪಾಸ್ತಿ ಅಭಿವೃದ್ಧಿಗೆ 100 ಕೋಟಿ ಕೊಟ್ಟಿದ್ದೀರಿ. ಮಂಗಳೂರಿನಿಂದ 250 ಕೋಟಿ ಬರುತ್ತೆ. ಅಂದರೆ ಈ 445.5 ಕೋಟಿ ದೇವಾಲಯ ದುಡ್ಡಿನಿಂದ ಉಡುಪಿ ಮತ್ತು ಮಂಗಳೂರಿಂದನೇ, ದಕ್ಷಿಣ ಕನ್ನಡದಿಂದ 155 ಕೋಟಿ, ಉಡುಪಿಯಿಂದ 75.7 ಕೋಟಿ, 230 ಕೋಟಿ ಅರ್ಧಕ್ಕರ್ಧ ಉಡುಪಿ ಮತ್ತು ದಕ್ಷಿಣ ಕನ್ನಡ ಜಿಲ್ಲೆಯಿಂದ ಬರುತ್ತೆ. ಆಯ್ತಾ? ಇವರು ಹೇಳ್ತಿರೋದು ಕ್ರಿಶ್ಚಿಯನ್ ಸಮುದಾಯಕ್ಕೆ 200 ಕೋಟಿ ಕೊಟ್ರಿ, ಯಾತ್ರಾ ಸ್ಥಳಗಳಿಗೆ ಮಂಗಳೂರು ಹಜ್ ಭವನಕ್ಕೆ 10 ಕೋಟಿ ಕೊಟ್ರಿ, ವಕ್ಫ್ ಆಸ್ತಿ ಖರೀದಿಗೆ 100 ಕೋಟಿ ಕೊಟ್ರಿ. ಬಿಜೆಪಿಯವರ ಪ್ರಶ್ನೆ, ಮಸೀದಿಯಿಂದ ವರಮಾನ ಬರುತ್ತಾ? ಬರಲ್ಲ. ಚರ್ಚಿಂದ ವರಮಾನ ಬರುತ್ತಾ? ಬರಲ್ಲ. ವರಮಾನ ಬರ್ತಿರೋದು ಯಾವುದು? ದೇವಸ್ಥಾನದಿಂದ. ದೇವಸ್ಥಾನದ ಅರ್ಚಕರಿಗೆ ನೀವು ಕೊಡ್ತೀರಿ, ಓಕೆ. ಮೌಲ್ವಿಗಳಿಗೆ ಕೊಡ್ತೀರಲ್ವಾ ಮಸೀದಿಯಲ್ಲಿರುವ, ಆ ದುಡ್ಡು ಎಲ್ಲಿಂದ? ಅದು ನಮ್ಮ ದುಡ್ಡು ಅಲ್ವಾ ಅಂತ ಸರ್ಕಾರ ಏನು ಹೇಳುತ್ತೆ? ಇಲ್ಲ, ನಿಮ್ಮ ದುಡ್ಡು ಅಲ್ಲಿಗೆ ಹೋಗೋದಿಲ್ಲ. ಹೌದಪ್ಪ, 500 ಕೋಟಿ ನಾವು ಕೊಡ್ತಾ ಇದೀವಲ್ವಾ, ಅವ್ರಿಗೆ ಹೋಗೋ ಸಂಬಳ ನಮ್ಮದ್ರಲ್ಲಿ ಹೋಗುತ್ತಲ್ವಾ ಅಂತೇಳಿ. ಆದರೆ ಇನ್ನೊಂದಿದೆ ಇಲ್ಲಿ, ಬಿಜೆಪಿ ಇದು ಅಂಗೀಕಾರ ಆದಾಗ ಬಿಜೆಪಿ ಅವರಿಗೆ ಗೊತ್ತೇ ಇರಲಿಲ್ಲ ಸದನದಲ್ಲಿ. ಈಗ ಎಚ್ಚೆತ್ತುಕೊಂಡಿದ್ದಾರೆ, ರಾಜ್ಯಸಭೆಯಲ್ಲಿ ಬಿಡೋದಿಲ್ಲ ಅಂತ ಹೇಳ್ತಾ ಇದ್ದಾರೆ. ನಂಬರ್ 1. ಎರಡನೇದು, ಕಾಂಗ್ರೆಸ್ಗೆ ಇದನ್ನ ಹೆಂಗ್ ಡಿಫೆಂಡ್ ಮಾಡಬೇಕು ಅಂತ ಗೊತ್ತಾಗ್ತಾ ಇಲ್ಲ. ನಿಜ ಹೇಳಬೇಕು ಅಂತಂದ್ರೆ ಇದು ಇವರು ತಂದ ನಿಯಮ ಅಲ್ಲ, ಬಿಜೆಪಿನಲ್ಲಿ 2001ರಲ್ಲಿ ಇದ್ದ ನಿಯಮ. ಇದು ಯಡಿಯೂರಪ್ಪನವರ ಕಾಲಾವಧಿಯಲ್ಲಿ ಇದನ್ನೆಲ್ಲ ಫಾಲೋ ಮಾಡಿದ್ದಾರೆ ಇವರು. ಮೊದಲು 2001ರಲ್ಲಿ ಹೆಂಗಿತ್ತು? 10 ಲಕ್ಷ ಮೀರಿದ್ರೆ 10% ವಂತಿಗೆ ಅಂತಿತ್ತು. ಇದು ರಾಮಲಿಂಗಾರೆಡ್ಡಿ ಅವರು ಕೊಟ್ಟ ಲೆಕ್ಕ. 10 ಲಕ್ಷ ಮೀರಿದ್ರೆ 10% ವಂತಿಗೆ. ಈಗ ಏನ್ ಮಾಡಿದ್ದಾರೆ? 1 ಲಕ್ಷ ಮೀರಿದ್ರೆ 10% ವಂತಿಗೆ. ಈಗ ಒಳ್ಳೇದಲ್ವಾ, ದೇವಸ್ಥಾನಕ್ಕೆ ದುಡ್ಡು ಉಳಿಯಿತು ಅಂತ ಅವ್ರು ಹೇಳೋದು. 5 ಲಕ್ಷ ಮೀರಿದ್ರೆ 5% ವಂತಿಗೆ ಆಗ 2001ರಲ್ಲಿ. ಈಗ ಎಷ್ಟು? 10 ಲಕ್ಷ ಮೀರಿದ್ರೆ 5% ವಂತಿಗೆ. ಮೊದಲು ಹಣ ಧಾರ್ಮಿಕ ಸಂಸ್ಥೆಗೆ ಬಳಕೆ, ಆ ಪೂಲ್ಗೆ ಹೋಗ್ತಾ ಇತ್ತು ದುಡ್ಡೆಲ್ಲ. ಈಗ ಹಂಗಲ್ಲ, ಸಿ ದರ್ಜೆ ದೇಗುಲದ ಅರ್ಚಕರಿಗೆ ಅಂತೇಳಿ. ಬಿಜೆಪಿ ಅದನ್ನ ಕಂಪ್ಲೀಟ್ ಆಗಿ ಫೈಟಿಂಗ್ ಮೂಡಲ್ಲಿ ಕಾಂಗ್ರೆಸ್ ಮೇಲೆ ಎತ್ತಾಕ್ತು. ಕಾಂಗ್ರೆಸ್ಗೆ ಅದನ್ನ ಅವರ ಫೈಟ್ ಹೆಂಗೆ ಅದನ್ನು ಡಿಫೆಂಡ್ ಮಾಡೋದು ಗೊತ್ತಾಗ್ತಾ ಇಲ್ಲ. ಬಹುಶಃ ರಾಮಲಿಂಗಾರೆಡ್ಡಿ ಅದಕ್ಕೆ ಉತ್ತರ ಕೊಡಬಹುದೇನೋ. ಎನಿವೆ, ಒಂದಂತೂ ಕಾಂಗ್ರೆಸ್ ದೇವಸ್ಥಾನದ ಹುಂಡಿಗೆ ಕೈ ಹಾಕಿ ದೇವಸ್ಥಾನದ ದುಡ್ಡನ್ನು ಗ್ಯಾರಂಟಿ ಯೋಜನೆಗಳಿಗೆ ಬಳಸ್ಕೊಳ್ತಾ ಇದೆ ಅನ್ನುವಂಥ ರೀತಿಯಲ್ಲಿ ಬಿಂಬಿಸೋದಕ್ಕೆ ಬಿಜೆಪಿ ಯಶಸ್ವಿಯಾಗಿದೆ. ಕಾಂಗ್ರೆಸ್ ಅದನ್ನು ಯಾವ ರೀತಿ ಡಿಫೆಂಡ್ ಮಾಡ್ಕೊಳ್ಳುತ್ತೆ ಗೊತ್ತಿಲ್ಲ. ಬನ್ನಿ, ಇದರ ಬಗ್ಗೆ ಮಾತನಾಡೋದಕ್ಕೆ ಇಬ್ಬರು ಪ್ರತಿನಿಧಿ, ವಿನೋದ್ ಮೈಸೂರಿಂದ ಮತ್ತು ಓಂ ಪ್ರಕಾಶ್ ಕಲಬುರಗಿಯಿಂದ ಇದ್ದಾರೆ. ವಿನೋದ್ಗೆ ಮೊದಲು ಕೇಳಕ್ಕೆ ಇಷ್ಟಪಡ್ತೀನಿ. ವಿನೋದ್, ಈಗ ನಿನ್ನೆ ವಿಧೇಯಕ ಅಂಗೀಕಾರ ಆಗಿದೆ ವಿಧಾನಸಭೆಯಲ್ಲಿ, ಇನ್ನು ವಿಧಾನ ಪರಿಷತ್ನಲ್ಲಿ ಅಂಗೀಕಾರ ಆದ ನಂತರ ಅದು ಕಾನೂನು ರೂಪಿತಗೊಂಡು ಹೊರಗೆ ಬರುತ್ತೆ, ಆಮೇಲೆ ರಾಜ್ಯಪಾಲರ ಅಂಕಿತ ಸಿಗತ್ತೆ. ಯಾವ ರೀತಿ ಆ ಭಾಗದಲ್ಲಿ, ಯಾಕಂದರೆ ಅಲ್ಲಿ ಕೂಡ ಒಂದು 30 ಕೋಟಿ ಬರುತ್ತೆ ನಮಗೆ ವಾರ್ಷಿಕವಾಗಿ, ಇಲ್ಲಿ ಚಾಮುಂಡೇಶ್ವರಿ ಕ್ಷೇತ್ರದಿಂದ, ಜನರ ಭಾವನೆಯಲ್ಲಿ ಯಾವ ರೀತಿ ಇದರ ಬಗ್ಗೆ ಪ್ರತಿಕ್ರಿಯೆ ವ್ಯಕ್ತವಾಗ್ತಾ ಇದೆ ನಿಮ್ಗೆ ಗೊತ್ತಿದ್ದ ಹಾಗೆ? ಪಾಲಿಟಿಸೈಸ್ ಆಗ್ತಿದೆಯಾ? ಜಯಪ್ರಕಾಶ್,
ಜಯಪ್ರಕಾಶ್, ಬಹಳ ಪ್ರಮುಖವಾಗಿ ಈಗಾಗಲೇ ಏನು ಸರ್ಕಾರ ಏನು ಈ ವಿಧೇಯಕವನ್ನ ತಿದ್ದುಪಡಿ ಮಾಡಿದೆ, ಈ ವಿಧೇಯಕಕ್ಕೆ ಸಾಕಷ್ಟು ವಿರೋಧಗಳು ಸಹ ವ್ಯಕ್ತ ಆಗ್ತಾ ಇದೆ. ನಿನ್ನೆ ಮೈಸೂರಿಗೆ ಬಂದಂತಹ ವಿಜೇಂದ್ರರು ಕೂಡ ಬಹಳ ಪ್ರಮುಖವಾಗಿ ದೊಡ್ಡ ಮಟ್ಟದ ಆರೋಪವನ್ನ ಮಾಡ್ತಾ ಇದ್ರು. ಜೊತೆಗೆ ವಿಧಾನಸೌಧದ ಮುಂಭಾಗದಲ್ಲಿ ಒಂದು ದೊಡ್ಡ ಹುಡ್ಲಿಯನ್ನು ಇಟ್ಟಿದ್ರೆ ದಾನಿಗಳೆಲ್ಲರೂ ಕೂಡ ಆ ಒಂದು ಹುಡ್ಲಿಗೆ ಹಣವನ್ನು ಹಾಕ್ತಾರೆ. ಈ ರೀತಿಯಾಗಿ ಸರ್ಕಾರ ಅಂದರೆ ದೇವಾಲಯದ ಹಣದಿಂದ ಸರ್ಕಾರದ ಗ್ಯಾರಂಟಿ ಯೋಜನೆಗೆ ಬಳಸ್ಕೊಡೋದು ಸರಿಯಲ್ಲ ಅಂತೇಳಿ ದೊಡ್ಡ ಮಟ್ಟದ ಆಕ್ರೋಶ ಹೊರಹಾಕಿದ್ರು. ಈಗಾಗಲೇ ಏನು ಮೈಸೂರಿನಲ್ಲೂ ಕೂಡ ಸಾಕಷ್ಟು ಪರ ವಿರೋಧಗಳು ಚರ್ಚೆಗಳಾಗ್ತಾ ಇದೆ. ಆ ವಿರೋಧದ ಬಗ್ಗೆ ಮಾತಾಡೋದಾದ್ರೆ, ಸರ್ಕಾರ ಈ ಹಿಂದೆ ಗ್ಯಾರಂಟಿ ಯೋಜನೆಗೆ 60,000 ಕೋಟಿ ಹಣವನ್ನು ಈಗಾಗಲೇ ವ್ಯಯ ಮಾಡ್ತಾ ಇದೆ. ಸೊ ಹೀಗಾಗಿ ಈ ಈಗ ಸದ್ಯಕ್ಕೆ ಅಭಿವೃದ್ಧಿಗೂ ಸಹ ಹಣವನ್ನು ಕೊಡೋಕ್ಕಾಗ್ತಾ ಇಲ್ಲ. ಸೊ ಹೀಗಾಗಿ ಈ ಒಂದು ದೇವಾಲಯದ ಹಣವನ್ನು ತೆಗೆದುಕೊಂಡು ಗ್ಯಾರಂಟಿ ಯೋಜನೆಗೆ ಬಳಸ್ಕೊಳ್ತಾ ಇದು ಸರಿಯಲ್ಲ ಅನ್ನೋದು ಕೂಡ ಸಾಕಷ್ಟು ಚರ್ಚೆಗಳಾಗ್ತಾ ಇದೆ. ಮತ್ತೊಂದು ಪರ ಅಂತಂದರೆ ಏನು ಈಗಾಗಲೇ ಏನು ಎ ಮತ್ತು ಸಿ ಗ್ರೇಡ್ ಈ ದೇವಸ್ಥಾನಗಳಲ್ಲಿದೆ. ಸಿ ಗ್ರೇಡ್ ದೇವಸ್ಥಾನದ ಅರ್ಚಕರಿರ್ಬೋದು, ಸಿಬ್ಬಂದಿಗಳಿರ್ಬೋದು, ಅವರಿಗೆ ವಿಮೆ ಇರ್ಬೋದು, ಸಂಬಳ ಇರ್ಬೋದು, ಮತ್ತು ಅವರು ಮೃತಪಟ್ಟ ನಂತರದಲ್ಲಿ ಅವರಿಗೆ ಕೊಡುವಂಥ ಹಣವನ್ನು ಹೆಚ್ಚಿಗೆ ಮಾಡ್ತಾ ಇದ್ದಾರೆ. ಸೊ ಹೀಗಾಗಿ ಬಳಸ್ಕೊಡದೆ ತಪ್ಪೇನು ಅನ್ನುವಂತಹ ಚರ್ಚೆಗಳು ಸಹ ನಡೀತಾ ಇದೆ. ಇದೆಲ್ಲದ್ರ ಬಗ್ಗೆ ಅಂದರೆ ನಾವು ನೇರವಾಗಿ ಈಗಾಗಲೇ ಚಾಮುಂಡಿ ಬೆಟ್ಟದಲ್ಲಿದ್ದೀನಿ. ಚಾಮುಂಡಿ ಬೆಟ್ಟದ ಭಕ್ತರು ಕೂಡ ನಮ್ಮ ಜೊತೆಗೆ ಅವರನ್ನ ಮಾತಾಡಿಸ್ತಾ ಹೋಗ್ತೀನಿ. ಸರ್, ಈ ಒಂದು ಸರ್ಕಾರ ನಿರ್ಧಾರದ ಬಗ್ಗೆ ನಿಮ್ಮ ಪ್ರತಿಕ್ರಿಯೆ ಸರ್? ಸರ್ ನೋಡಿ, ಇವತ್ತು ನಾವು ದೇವಸ್ಥಾನಗಳಿಗೆ ದೇಣಿಗೆಯನ್ನು ಕೊಡೋದು, ನಮ್ಮ ಏನು ಭಕ್ತಿಯಿಂದ ನಾವು ದೇವರಿಗೆ ದುಡ್ಡು ಹಾಕೋ ಉದ್ದೇಶನ ಬಂದ್ಬಿಟ್ಟು ನಮ್ಮ ದೇವಸ್ಥಾನಗಳು ಉದ್ಧಾರ ಆಗಲಿ ಅನ್ನೋ ಉದ್ದೇಶಕ್ಕೆ ಇವ್ರು ಬಿಟ್ಟು ನಮ್ಮ ದೇವಸ್ಥಾನ ದುಡ್ಡುಗಳನ್ನು ತಗೊಂಡು ಮಸೀದಿ ಉದ್ಧಾರ ಮಾಡಿದೆ, ಚರ್ಚ್ ಉದ್ಧಾರ ಮಾಡಿದೆ, ಅದು ಇದು ಅಂತ ಯೂಸ್ ಮಾಡ್ಕೊಂಡ್ರೆ ನಾವೇನಕ್ಕೆ ದುಡ್ಡು ಹಾಕಬೇಕು? ಇದು ನಮ್ಮ ದುಡ್ಡು ತಾನೆ, ನಮ್ಮ ಭಕ್ತಾದಿಗಳು ದುಡ್ಡು ತಾನೆ. ಇದು ತುಂಬ ತಪ್ಪಲ್ವಾ? ಈ ತಪ್ಪನ್ನು ಹೇಳೋರು ಕೇಳೋರು ಯಾರು ಇಲ್ವಾ? ನಿಮ್ಮ ಪುಕ್ಸೇಟೆ ಕೆಲಸಕ್ಕೆ ಬಾರ್ದ ಈ ಸ್ಕೀಮ್ಗಳಿಗೋಸ್ಕರ ಏನು ಸಿಕ್ಕ ಕಡೆ ನೀವು ದುಡ್ಡನ್ನೇ ವ್ಯಯ ಮಾಡ್ತಾ ಇದ್ದೀರಾ. ನಮ್ಮ ಜೇಬಿಂದ ತೆಗೆದುಬಿಟ್ಟು ನಮ್ಮನೆಯವ್ರಿಗೆ ದುಡ್ಡು ಕೊಟ್ಕೊಂಡು ಇದು ಯಾವ ಸ್ಕೀಮ್ ನಿಮ್ಮದು? ದೇವಸ್ಥಾನಗಳು ದುಡ್ಡು ಕೊಡೋದು ಇದು ಎಷ್ಟು ಅಪವಾದ. ಬಿಟ್ಬಿಡಿ, ದಯವಿಟ್ಟು ಬಿಟ್ಬಿಡಿ. ನಮ್ಮ ದೇವಸ್ಥಾನಗಳನ್ನು ನಾವು ನೋಡ್ಕೊಳ್ಳೋ ತಾಕತ್ತೇನಿಲ್ಲ ಅಂತಲ್ಲ. ನಮ್ಮ ದೇವಸ್ಥಾನ ಹೆಂಗೆ ಈಗ ನೀವು ಚರ್ಚ್ಗಳನ್ನು ಈ ಮಸೀದಿಗಳನ್ನು ಸಪ್ಸಪ್ರೇಟಾಗಿ ಬಿಟ್ಬಿಟ್ಟಿದ್ರೆ ನಮ್ಮ ದೇವಸ್ಥಾನ ಬಿಡಿ, ನಾವು ನೋಡ್ಕೋತೀವಿ. ನಮ್ಮ ದೇವಸ್ಥಾನ ಉದ್ಧಾರ ಮಾಡ್ಕೋತೀವಿ ನಾವು. ನಿಮ್ಮ ಅವಶ್ಯಕತೆ ನಮಗಿಲ್ಲ, ನಮ್ಮ ಅವಶ್ಯಕತೆ ನಿಮಗಿರೋದು. ನಾವು ಕೊಟ್ಟರೆ ನೀವು ಕೊಟ್ಟರೆ ನಾವಲ್ಲ. ಜಯಪ್ರಕಾಶ್, ಇದಿಷ್ಟು ಭಕ್ತರು ಕೂಡ ಸಾಕಷ್ಟು ಆಕ್ರೋಶ ಹೊರಹಾಗ್ತಾ ಇದ್ದಾರೆ. ಇದು ಭಕ್ತರ ಪ್ರತಿಕ್ರಿಯೆ. ನಮ್ಮ ದೇವಸ್ಥಾನದ ದುಡ್ಡನ್ನು ಯಾಕೆ ಕೊಡ್ತಾ ಇದ್ದೀರಿ ಮಸೀದಿಗಳಿಗೆ ಮತ್ತು ಚರ್ಚ್ಗಳಿಗೆ ಅಂತ ಅನ್ನುವಂಥದ್ದು ಬಿಜೆಪಿ ಹೇಳ್ತಾ ಇರೋದು. ನಿಮ್ಗೆ ಆದಾಯ ಬರೋದು ದೇವಸ್ಥಾನಗಳಿಂದ ಮಾತ್ರ. ನೀವು ಉಳಿದನ್ನೆಲ್ಲ ಉದ್ಧಾರ ಮಾಡೋದಕ್ಕೆ ಅಲ್ಲಿ ಕೊಡುವಂಥದ್ದು ಯಾವುದು? ಅರ್ಚಕರಿಗೆ ಕೊಡ್ತೀರಿ, ಓಕೆ. ಆಮೇಲೆ ಮೌಲ್ಯಗಳಿಗೆ ಕೂಡ ಕೊಡ್ತೀರಲ್ಲ, ಅದ್ಯಾಕೆ ಅಲ್ಲ ಯಾಕೆ ಅಂತಲ್ಲ, ಅದು ಯಾವ ದುಡ್ಡು ಅಂತ ಕೊಡಬಾರ್ದು ಅಂತಲ್ಲ. ಅವರಿಂದ ಏನು ಬರೋದಿಲ್ಲ. ನೀವು ನಮ್ಮ ದೇವಸ್ಥಾನಗಳನ್ನ ಅಭಿವೃದ್ಧಿ ಮಾಡೋದಿಲ್ಲ, ನಮ್ಮ ದುಡ್ಡು ತಗೊಂಡೋಗಿ ಅಲ್ಲೇ ಅಭಿವೃದ್ಧಿ ಮಾಡ್ತೀರಿ. ಕೊಟ್ಟಿದ್ದೀರಿ ಬಜೆಟ್ನಲ್ಲಿ ವಕ್ಫ್ ಆಸ್ತಿ ಅಭಿವೃದ್ಧಿಗೆ 100 ಕೋಟಿ. ವಕ್ಫಿಂದ ನಮಗೆ ದುಡ್ಡು ಬರುತ್ತಾ ಸರ್ಕಾರಕ್ಕೆ? ಇವ್ರು ಕೇಳೋದು. ಮಂಗಳೂರು ರಾಜಭವನಕ್ಕೆ ಕೊಟ್ಟಿದ್ದೀರಿ, ಮಂಗಳೂರಿನಿಂದ ನಿಮಗೆ 155 ಕೋಟಿ ದೇವಸ್ಥಾನದಿಂದ ಬರುತ್ತೆ. ಆಮೇಲೆ ಹಜ್ ಭವನದಿಂದ ಏನಾದರೂ ಬರುತ್ತಾ? ಇಲ್ಲ. ಕ್ರಿಶ್ಚಿಯನ್ ಸಮುದಾಯಕ್ಕೆ ಕೊಟ್ಟಿದ್ದೀರಿ, ಅವರಿಂದ ಬರುತ್ತಾ? ಇದು ಪ್ರಶ್ನೆ. ಕಲಬುರಗಿಯಲ್ಲಿದ್ದಾರೆ ನಮ್ಮ ಪ್ರತಿನಿಧಿ ಓಂ ಪ್ರಕಾಶ್. ಎಸ್ ಓಂ ಪ್ರಕಾಶ್, ಅಲ್ಲಿ ಜನ ಏನು ಹೇಳ್ತಾರೆ? ಇದು ಕಾಂಗ್ರೆಸ್ ಮಾಡಿದ್ದು ಅಥವಾ ಈ ಹಿಂದೆ ಇತ್ತು? ಈ ಹಿಂದೆನೇ ಇತ್ತು ಇಂಥ ಕಾನೂನು, ತಿದ್ದುಪಡಿ ಆಗಿದೆ. ಜನಗಳ ಭಾವನೆಯಲ್ಲಿ ಯಾವ ರೀತಿ ಇದೆ? ಜಯಪ್ರಕಾಶ್ ಶೆಟ್ಟಿ, ಖಂಡಿತವಾಗೂ ಸರ್ಕಾರ ಇವಾಗ ತೆಗೆದುಕೊಂಡಿರುವಂಥ ನಿರ್ಣಯಕ್ಕೆ ಸಾರ್ವಜನಿಕ ವಲಯದಲ್ಲಿ ಸಾಕಷ್ಟು ವಿರೋಧ ವ್ಯಕ್ತ ಆಗ್ತಾ ಇರುವಂಥದ್ದು. ಭಾಳ ಪ್ರಮುಖವಾಗಿ ಈ ಸರ್ಕಾರ ಜನರ ಕೆಂಗಣ್ಣಿಗೆ ಗುರಿಯಾಗ್ತಾ ಇರುವಂಥದ್ದು. ಅಂದರೆ ನೇರವಾಗಿ ಧಾರ್ಮಿಕ ದತ್ತಿ ಇಲಾಖೆಯ ಹುಂಡಿಗೆ ಕೈ ಹಾಕಿರುವಂಥ ಸರ್ಕಾರ 1 ಕೋಟಿಗಿಂತಲೂ ಮೇಲಿರುವಂಥ ದೇವಸ್ಥಾನಗಳ ಆದಾಯದಲ್ಲಿ ಏನು 10% ತೆಗೆದುಕೊಳ್ಳೋದಕ್ಕೆ ಮುಂದಾಗಿರುವಂಥದ್ದು. ಇದು ಸಾಕಷ್ಟು ವಿರೋಧ ವ್ಯಕ್ತವಾಗ್ತಾ ಇರುವಂಥದ್ದು. ನಾನೀಗ ಏನು ಕಲಬುರಗಿ ಜಿಲ್ಲೆಯ ರಟ್ಕಲ್ ಗ್ರಾಮದಲ್ಲಿರುವಂಥ ರೇವಣಸಿದ್ದೇಶ್ವರ ದೇವಸ್ಥಾನದಲ್ಲಿರುವಂಥದ್ದು. ಈ ದೇವಸ್ಥಾನ ಎ ಗ್ರೇಡ್ ದೇವಸ್ಥಾನ ಆಗಿರುವಂಥದ್ದು. ಇದಕ್ಕೆ ಪ್ರತಿ ವರ್ಷ ವಾರ್ಷಿಕ ಆದಾಯ ಏನು 1.5 ಕೋಟಿಯಷ್ಟು ಹಣ ಬರ್ತಾ ಇರುತ್ತೆ. ಈಗ ಸರ್ಕಾರದ ಲೆಕ್ಕಾಚಾರದ ಪ್ರಕಾರ 10% ಅಂತಂದರೂ ಕೂಡ ಪ್ರತಿ ವರ್ಷ 15 ಲಕ್ಷ ರೂಪಾಯಿ ಏನು ಹಣವನ್ನು ಸರ್ಕಾರ ತೆಗೆದುಕೊಳ್ಳೋದಕ್ಕೆ ಮುಂದಾಗಿರುವಂಥದ್ದು. ಈಗ ಈ ಒಂದು ಸರ್ಕಾರ ಹುಂಡಿಗೆ ಕೈ ಹಾಕಿ ಹುಂಡಿಯಲ್ಲಿರುವಂಥ ಹಣವನ್ನು ತೆಗೆದುಕೊಳ್ತಾ ಇರೋದಕ್ಕೆ ಜನ ಏನು ವಿರೋಧ ಮಾಡ್ತಾ ಇರುವಂಥದ್ದು. ನಾನು ನೇರವಾಗಿ ಜನರನ್ನು ಮಾತಾಡಿಸ್ತೀನಿ. ಇಲ್ಲಿನ ದೇವಸ್ಥಾನದ ಭಕ್ತರು ಕೂಡ ಇದ್ದಾರೆ. ಸೊ ಅವ್ರು ಏನು ಹೇಳ್ತಾರೆ ಈ ಒಂದು ನಡೆಗೆ ಅನ್ನುವಂಥದ್ದು? ಈಗ ಸರ್ಕಾರ ಹುಂಡಿಗೆ ಬೀಳ್ತಾ ಇರುವಂಥ ಹಣದಿಂದ 10% ತಗೋಬೇಕು ಅನ್ನುವಂಥದ್ದು ಏನು ಹೇಳ್ತೀರಿ ಸರ್? ನಾವು ಈ ವಿಷಯದಾಗ ಸರ್ಕಾರಕ್ಕೆ ಧಿಕ್ಕಾರ ಹೇಳಕ್ಕೆ ಇಷ್ಟಪಡ್ತೇವೆ. ಯಾಕಪ್ಪ ಅಂತ ಕೇಳಿದ್ರೆ
ಈಗ ನಮ್ಮ ಹಿಂದೂಗಳ ಹಣ ಹಿಂದೂಗಳ ದೇವಾಲಯಕ್ಕೆ ಇರಲಿ ಅಂತಂದು ಮುಜರೆ ಹೇಳಿದ ಅದನ್ನು ಹೆದರಿಗೆಷ್ಟೇ ತೋರಿಸ್ತಾರೆ. ಅಂಗೈಯಲ್ಲಿರ್ತಕ್ಕಂಥ ಗಾಯ ಕಣ್ಣಿಗೆ ಕಾಣ್ತದೆ. ಯಾಕಪ್ಪ ಅಂತ ಕೇಳಿದ್ರೆ ಈಗ ಹಿಂದೂಗಳ ಬರಲಿನ ಹಣವನ್ನು ಕೋಟ್ಯಾನ ಗಂಟಲೆ ಹಣ ಇರ್ತದೆ. ಈಗ ನಮ್ಮ ದೇವಾಲಯಕ್ಕೆ ಕೋಟ್ಯಾನ ಗಂಟಲೆ ದೇಣಿಗೆ ಬರ್ತದೆ. ಇದರ 10% ತೊಗೊಂಡ್ರು ಮಿನಿಮಮ್ 15 ಲಕ್ಷ ರೂಪಾಯಿ ನಮ್ಮ ದೇವಾಲಯ ಅಂತ ಇದು ಆಗ್ತದೆ. ಈಗ ಇದೇ ರೀತಿಯಾಗಿ ಮಸೀದಿಗಳಿದ್ದಾವೆ, ಆಯಿತು ಚರ್ಚ್ಗಳಿದೆ, ಅಲ್ಲಿ ಯಾವುದೇ ರೀತಿ ಕಾನೂನುಗಳನ್ನು ಇಂಥವು ಯಾವುದೇ ರೀತಿ ಗೈಡ್ಲೈನ್ಗಳನ್ನು ಸರ್ಕಾರ ತರುವುದಿಲ್ಲ. ಕೇವಲ ಹಿಂದೂಗಳ ದೇವಾಲಯದ ಹುಂಡಿ ಹಣನೇ ಈ ಕೈ ಹಾಕೋದು ಇದು ತಪ್ಪನ್ನು ಹೇಳಕ್ಕೆ ಇಷ್ಟಪಡ್ತೇನೆ ಸರ್. Okay, ಇದು thank you. ಜಯಪ್ರಕಾಶ್ ಶೆಟ್ಟಿ ಇಲ್ಲಿನ ಭಕ್ತರು ಹೇಳ್ತಾ ಇರುವಂಥದ್ದು. ಅಂದರೆ ಹಿಂದೂ ದೇವಾಲಯಗಳನ್ನೇ ಯಾಕೆ ಟಾರ್ಗೆಟು, ಬೇರೆ ಬೇರೆ ಸಮುದಾಯದ ದೇವಾಲಯ ಅದರಿಂದ ಕೂಡ ತೆಗೆದುಕೊಳ್ಳಿ ಅನ್ನುವಂಥ ಮಾತನ್ನ ಹೇಳ್ತಾ ಇರುವಂಥದ್ದು. ಥ್ಯಾಂಕ್ ಯು ವೆರಿ ಮಚ್ ನಿಮ್ಮೆಲ್ಲ ಮಾಹಿತಿಗಾಗಿ. ನಾನು ಹೇಳಿಲ್ವಾ, 2001ರ ನಿಯಮ ಇದು ನಿಜವಾಗಿ. ಈಗ ಒಂದು ಬದಲಾವಣೆ ಆಗಿದೆ. ಬದಲಾವಣೆ ಮಾಡಿದ್ದು ಕಾಂಗ್ರೆಸ್ ಅನ್ನುವಂಥ ರೀತಿಯಲ್ಲಿ ಬಿಜೆಪಿ ಬಿಂಬಿತ ಮಾಡ್ತಾ ಇದೆ. ಅದರಲ್ಲಿ ಅವರು ಯಶಸ್ವಿಯಾಗಿದ್ದಾರೆ. ಈಗ ಕಾಂಗ್ರೆಸ್ ಹೇಳಬೇಕು, ಇವರಿಗೆ ಅದನ್ನ ಹೆಂಗ್ ಹೇಳ್ಬೇಕು ಅಂತಲೇ ಗೊತ್ತಿಲ್ಲ ಜನರಿಗೆ. ನನ್ನ ಪ್ರಕಾರ ಏನಿದೆ ಗೊತ್ತಾ, ಇಲ್ಲಿ ಇದೆಯಲ್ಲ 5 ಲಕ್ಷ ಮೀರಿದ್ರೆ 5% ಒತ್ತಿಗೆ, 10 ಲಕ್ಷ ಮೀರಿದ್ರೆ 5% ಒತ್ತಿಗೆ ಇಲ್ಲಿ ದೇವಸ್ಥಾನಕ್ಕೆ ಜಾಸ್ತಿ ಉಳಿಯುತ್ತೆ. ಆದರೆ ಅವರು ಪ್ರಶ್ನೆ ಮಾಡ್ತಾ ಇರೋದು ಇದು ಮಾತ್ರ ಕರೆಕ್ಟು. ಅಂದರೆ ಅವ್ರು ಹೇಳ್ತಿರೋದು ದೇವಸ್ಥಾನದಿಂದ ಬರುತ್ತೆ ವರಮಾನ, ಬಾಕಿ ಎಲ್ಲೂ ಬರಲ್ಲ. ನಮ್ಮಲ್ಲಿ ನೀವು ಎಷ್ಟು ಕೊಟ್ಟರು ಕೂಡ ಅದು ಕಡಿಮೆನೆ, ಉಳಿದವರು ಕೊಟ್ಟರೆ ಅದು ಜಾಸ್ತಿ. ಓಕೆ, ಈಗ ಒಂದು ಬ್ರೇಕ್ ಆದ ನಂತರ